ಅಲ್ಲಿ ಎರಡು ಗಾಡಿ ಹೊಡ್ಕೊಂಡಿದ್ದಾರೆ. ಇಲ್ಲ ಇದೇನಿಲ್ಲ ಪಾಪ, ಆ ಗಾಡಿ ಹೊಡೆದಿರೋದು. ಇವರು ಬಂದಿದ್ದಾರೆ ಮಾಮೂಲಿ, ಅವಾಯ್ಡ್ ಮಾಡಿದ್ದಾರೆ ಇವರು. ಇವರು ಹಿಂಗೆ ಬಂದಿದ್ದಾರೆ, ಇವ್ರು ಹಿಂಗೆ ಬರ್ಕೊಂಡು ಹಿಂಗೆ ಹೋಗ್ಬಿಟ್ರು. ಟೂ ವೀಲರ್ ಹೊಡೆದ್ಬಿಟ್ಟು ಬಂದು ಪಾಪ ಇದ್ದಿರೋದೆಲ್ಲ ನಾವು ಮಾಡಬಾರ್ದು. ಒಂದು ಟಚ್ ಆಗ್ತಲ್ಲ, ಇದು ಡ್ಯಾಮೇಜ್ ಆಗುತ್ತೆ. ಇವನು ಯಾವ ಕಡೆ ಅವನು? ಇವನು ಯಾವ ಕಡೆ ಅವನು? ಈ ಕಡೆಯಿಂದ ಟೂ ವೀಲರ್ ಯಾವ ಕಡೆ? ಗಾಡಿ ಅಲ್ಲೇ ಇರಲಿಲ್ಲ, ಎಂತಕ್ಕಾಗಲ್ಲ, ಟೋನೇ ಮಾಡ್ಬೇಕಾದ್ರೆ ಈಗ ವೀಲ್ಗೆಲ್ಲ ಹೊಡೆದೋಗ್ಬಿಟ್ಟು ಬೇರೆ ಟೂ ವೀಲರ್ ಯಾವ ಕಡೆ ಅವರು? ಟೂ ವೀಲರ್ದ ಅಡ್ರೆಸ್ ಕೇಳಿಲ್ಲ. ಏನೋ ಮಾಡೋದು. ಟೂ ವೀಲರ್ ಯಾರ ಕಡೆ? ಹಿಂಗೆ ಬರ್ತಾ ಇರೋದು ಸರ್. ಅವ್ರ ನಂಬರ್ ಅದನ್ನು ಸಖತ್ತಾಗಿ ಹೊಡೆದಿದ್ದಾರಲ್ಲ. ಫುಲ್ಲು ಡ್ರಿಂಕ್ ಕಂಡ್ರೆ 4 ಜನನಾ? டிஎன் வண்டி அது ஓட்டுக்கிறானுங்களே இவங்க. லேடிஸ் எல்லாம் ஓட்டுனெல்லாம் வரக்கூட இப்படி சொல்கிறாங்க. இந்த வண்டிக்கார அடிச்சுக்கிறது, அந்த வண்டி பின்னாடி வந்து வண்டி டச் ஆகிக்கிறது, அவ்வளோதான். அதான் டச் ஆகி கார் நேராக டூ வீலர் அடிச்சு காரை பறக்க விட்டுறாண்ணா. இங்கே ஆப்போசிட் ரெண்டு பேரும் ಸಖತ್ತಾಗಿ ಹೊಡೆದಿದ್ದಾನೆ. ಇವು ಅಲ್ಲ, ಇವು ಹೊಡೆದಿರೋದು ಇವನೇ. ಬ್ಲೂ ಪೇಂಟ್ ಕಾಣ್ತಾ ಇದೆ. ಕಾಣ್ತಾ ಇದೆ. ಕಾರಲ್ಲಿ ಬ್ಲಡ್ ಇಲ್ಲಿ ಓಪನ್ ಆಗ್ತಿದೆ. ಬ್ಲಡ್ ಇಲ್ಲಿ ಬಿದ್ದಿದ್ಯಪ್ಪು. ಇದು ಬಿದ್ದು ಆ ಕಾರ್ ಮೇಲೆ ಬಿದ್ದಿದ್ದಾನೆ. ಫಸ್ಟ್ ಇದ್ರ ಮೇಲೆ ಬಿದ್ದು ನೋಡಿ, ಇಲ್ಲಿಂದ ಓಪನ್. ಹೌದೌದು, ಓ ಕರೆಕ್ಟ್. ಇದು ಬಿದ್ದಿರೋದಕ್ಕೆ ಅವನಿಗೆ ಓಪನ್ ಆಗಿರೋದಲ್ಲಿ ತಲೆ ಇಲ್ಲಿ ಬಿದ್ದಿರೋದು. ಇಲ್ಲ, ಇದು ಬಿದ್ದಿದ್ದಾನೆ ಕರೆಕ್ಟ್, ಇದು ಹೊಡೆದಿದ್ದಾನೆ. ಈ ISI ಹೆಲ್ಮೆಟ್ಗಳು ಅಂತಾರೆ, ಅದು ಕೂಡ ಇಲ್ಲ. ಬ್ಲಡ್ ಇದೆ ಪಾಪ. ಹೋಗ್ಬಿಡಿ ಎಲ್ಲ ಗಾಡಿ ನೋಡಿ, ಮೀಟರ್ ಗಾಡಿ ಹೆಲ್ಮೆಟ್ ನೋಡಿ ಇಲ್ಲಿದೆ. ಹೆಲ್ಮೆಟ್ ಏನಾಗಿಲ್ಲ, ಕಾಸ್ಟ್ಲಿ ಹೆಲ್ಮೆಟ್. ಯಾವ ಬ್ಲಾಕು? ಫಂಕ್ಷನ್ ಬಂದಿದ್ದಾರೆ. ಟೂ ವೀಲರ್ ಯಾರನ್ನು தெரிஞ்சா? டூ வீலர் நம்ம மேல கரெக்ட்டா. எந்த ஏரியா? ಬಿ ಬ್ಲಾಕ್. ಫೋನ್ பண்ணிக்கிறோம். ಅದೇ ಇವಾಗ ಇಲ್ಲಿ ಫೀಸ್ಟ್ ಅಡಿತಾ ಇದಲ್ಲ, பேர் தெரியுமா அவரது? நம்பியே வந்துடுறோம். அண்ணா குடியா நீங்கள் எப்படி ஃப்ரண்ட்டில் வந்துருந்தீங்களா சார்?
ಕೇಸ್ ಹಾಕ್ಸತ್ತು ಇವ್ರಿಗೆಲ್ಲ ಹಾಕೊಡ್ರಿ ಹೆಲ್ಮೆಟ್ ಇದ್ರೆ ಇರುತ್ತೆ ಹಾಕೊಡ್ರಿ